ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಸಾಪ್ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಬಚ್ಚಲೆ ಸೊಪ್ಪು ಮತ್ತು ಒಂದು ಕಟ್ಟಾಗಷ್ಟು ಚಕ್ಕೊತ್ತ ಸೊಪ್ಪು ತಗೊಂಡು ನೀಟಾಗಿ ವಾಶ್ ಮಾಡಿಕೊಂಡಿದ್ದೀನಿ. ಮತ್ತು ಒಂದು ಕಪ್ ಆಗೋಷ್ಟು ಬೇಳೆ, ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಒಂದು 3 ನಾಟಿ ಟೊಮೊಟೊ ತೊಗೊಂಡಿದ್ದೀನಿ, ಉಪ್ಪು ಮತ್ತು ಅರಿಶಿನ. ಇವಾಗ ನಾನು ಒಂದು ಕುಕ್ಕರ್ಗೆ ಬೇಳೆ ನೀಟಾಗಿ ವಾಶ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು ಮತ್ತು ಒಣಮೆಣ್ಸಿನ್ಕಾಯಿ ನೀಟಾಗಿ ಈ ಥರ ಮುರಿದು ಹಾಕ್ಕೋಬೇಕು. ಒಂದು 3 ಟೊಮೊಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ. ಇವಾಗ ನಾವು ನೀಟಾಗಿ ವಾಶ್ ಮಾಡಿಕ್ಕಿದ್ವಲ್ಲ ಆ ಸೊಪ್ಪನ್ನು ಹಾಕ್ಕೊಂಡು ನೋಡಿ, ನೀಟಾಗಿ ವಾಶ್ ಮಾಡಿಕೊಂಡು ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ ಸೊಪ್ಪನ್ನು. ಇವಾಗ ಎಷ್ಟು ಬೇಕೋ ಅಷ್ಟು ನಾವು ಇದು ಸ್ವಲ್ಪ ಗಟ್ಟಿಗನ್ನೇ ಮಾಡ್ಕೋಬೇಕು, ಜಾಸ್ತಿ ನೀರು ಹಾಕೋಕ್ಕೆ ಹೋಗಬಾರ್ದು, ಚೆನ್ನಾಗಿರಲ್ಲ. ಗಟ್ಟಿಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊಪ್ಪನ್ನೆಲ್ಲ ಹಾಕಿ ನಾನು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇವಾಗ ಕುಕ್ಕರ್ ನಿಡ್ನ ಕ್ಲೋಸ್ ಮಾಡಿ ಇಲ್ಲಿ ಬೇಯೋಕ್ಕಿಟ್ಟಿದ್ದೆ. ಒಂದು 3 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ. ನೋಡಿ, ಬೇಳೆ ಚೆನ್ನಾಗಿ ಬೇಯಬೇಕು, ಆವಾಗ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಬೇಳೆ ಎಲ್ಲ ನೀಟಾಗಿ ಬೆಂದಿದೆ. ನಾವು ಬೆಂದಿಲ್ಲ ಅಂದರೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಗ್ಯಾಸ್ ಮೇಲೆ ಇಟ್ಕೊಂಡು ಬೇಯಿಸ್ಕೋಬೇಕು. ಇದೆಲ್ಲ ಇವಾಗ ನೀರೊಂದು ಕಡೆ, ನಾನು ಸೊಪ್ಪನ್ನು ಒಂದು ಕಡೆ ಸಪ್ರೇಟ್ ಮಾಡಿದ್ದೀನಿ. ಇವಾಗ ಮಸಿಯೋ ಕೋಲು ತಗೊಂಡು ನೀಟಾಗಿ ಮಸ್ಕೋಬೇಕು, ನುಣ್ಣಗೆ ಮಸ್ಕೊಂಡು. ಮತ್ತು ಒಂದು ತಪ್ಪಲೆಗೆ ನಾನಿಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ನೋಡಿ, ಈ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಬಚ್ಚಲೆ ಸೊಪ್ಪು ತಿನ್ನೋದ್ರಿಂದ ಶುಗರ್ ಇರೋರಿಗೆ ತುಂಬಾ ಒಳ್ಳೆಯದು. ನನ್ನ ಮನೆ ಹತ್ರನೇ ಇದೆ. ನಾನು ಈ ಥರ ಸೊಪ್ಪು ಸಾರು ಮಾಡಿದಾಗೆಲ್ಲ ಅವಾಗ ಸ್ವಲ್ಪ ಕಿತ್ಕೊಂಡು ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ತುಂಬಾ ಸಿಂಪಲ್ ಮಾಡೋದಂತೂ. ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಮುದ್ದೆಗೂ ರೈಸ್ಗೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಸಾಂಬಾರಂತೂ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ನೀವೊಂದು ಸಲ ಟ್ರೈ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಅದು ಮುದ್ದೆನೂ ಸಾರು ಅಂತ